ಅದು ನೋಡೋದಕ್ಕೆ ಸಾಮಾನ್ಯ ಫಾರ್ಮ್ ಹೌಸ್. ಅದರಲ್ಲಿ ನಡೀತಿದ್ದ ಚಟುವಟಿಕೆಗಳು ಜನರ ಆರೋಗ್ಯವನ್ನ ಅಪಾಯಕ್ಕೆ ತಳ್ಳಿದ್ವು. ಹಣದಾಸೆಗೆ ನಕಲಿ ಔಷಧಿಗಳನ್ನ ಮಾರಾಟ ಮಾಡಿ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದ ಜಾಲವನ್ನ ಔಷಧಿ ನಿಯಂತ್ರಣ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ದಾಳಿ ವೇಳೆ ಬರೋಬ್ಬರಿ 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳು ಪತ್ತೆಯಾಗಿದ್ದು, ಅವೆಲ್ಲವೂ ಕ್ಯಾನ್ಸರ್ ಪೀಡಿತವಾಗಿದ್ದವು ಅನ್ನೋದು ಆತಂಕದ ವಿಚಾರ. ರೋಗಿಗಳ ಜೀವದ ಜೊತೆ ಮೆಡಿಸಿನ್ ತಯಾರಕರ ಚೆಲ್ಲಾಟ. ನಕಲಿ ಔಷಧಿಗಳನ್ನ ತಯಾರಿಸುತ್ತಿದ್ದ ಜಾಲ ಭೇದಿಸಿದ ಪೊಲೀಸರು. ಫಾರ್ಮ್ ಹೌಸ್ನಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆ. ಸಾಮಾನ್ಯವಾಗಿ ಫಾರ್ಮ್ ಹೌಸ್ ಬಳಕೆ ಮಾಡೋದು ಕೃಷಿ ಚಟುವಟಿಕೆ ಅಥವಾ ವಿಶ್ರಾಂತಿಗಾಗಿ. ಆದ್ರೆ ಇಲ್ಲೊಂದು ಗ್ಯಾಂಗ್ ನಕಲಿ ಔಷಧ ತಯಾರಿಕೆಯ ಕೇಂದ್ರವನ್ನಾಗಿ ಬಳಸಿಕೊಳ್ತಿತ್ತು. ಈ ಕುರಿತು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಮತ್ತು ಔಷಧಿ ಆಡಳಿತ ಇಲಾಖೆ ಅಧಿಕಾರಿಗಳು ಬೃಹತ್ ಜಾಲವನ್ನ ಭೇದಿಸಿದೆ. ಬಿಡದಿ ಸಮೀಪದ ದೊಡ್ಡೇರಿ ಗ್ರಾಮದ ಬಳಿ ಸಿದ್ದಯ್ಯ ಎನ್ನುವವರಿಗೆ ಸೇರಿದ ಫಾರ್ಮ್ ಹೌಸ್ ಅನ್ನ ಪ್ರಶಾಂತ್ ಅವರಿಗೆ ಲೀಸ್ಗೆ ನೀಡಲಾಗಿತ್ತು. ಲೀಸ್ಗೆ ಪಡೆದ ಪ್ರಶಾಂತ್ ಯಾರಿಗೂ ಅನುಮಾನ ಬಾರದಂತೆ ಕೋಟ್ಯಾಂತರ ಮೌಲ್ಯದ ನಕಲಿ ಔಷಧಿಗಳನ್ನ ತಯಾರು ಮಾಡ್ತಿದ್ರು. ಕಳೆದ 5 ತಿಂಗಳಿಂದ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಿಂದ ಅತಿ ಕಡಿಮೆ ಬೆಲೆಗೆ ಕಳಪೆ ಔಷಧ ತರಿಸಿಕೊಳ್ತಿದ್ರಂತೆ. ಈ ನಕಲಿ ಔಷಧಿಗಳಿಗೆ ಪ್ರತಿಷ್ಠಿತ ಎಂಎನ್ಸಿ ಕಂಪನಿಗಳ ನಕಲಿ ಲೇಬಲ್ ಅಂಟಿಸಿ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ರಂತೆ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂತಹ ಮೆಡಿಸಿನ್ಸ್ಗಳನ್ನ ನಾವು ಮತ್ತು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು. ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ದಾಳಿ ವೇಳೆ ಸಿಕ್ಕ ನಕಲಿ ಔಷಧಿಗಳು: ಸೇಫಿಯಾ ವಿಜೆಂಟ್ 2.5 ಇಂಜೆಕ್ಷನ್ 5640 ಬಾಟಲಿ, ಒಟ್ಟು ಮೌಲ್ಯ 3,38,34,260 ರೂಪಾಯಿ. ಹಿಜ್ಲಾಮ್ ಇಂಜೆಕ್ಟಬಲ್ಸ್ 1531 ಬಾಟಲಿ, ಒಟ್ಟು ಮೌಲ್ಯ 52,24,537 ರೂಪಾಯಿ. ಅವಧಿ ಮುಗಿದ ಔಷಧಿಗಳು 30 ಬಾಕ್ಸ್ಗಳು, ಒಟ್ಟು ಮೌಲ್ಯ 35 ಲಕ್ಷ. ಕ್ಸಾವಿಟಾಸ್ ಇಂಜೆಕ್ಷನ್ 470 ಬಾಟಲ್, ಒಟ್ಟು ಮೌಲ್ಯ 27,49,500 ರೂಪಾಯಿ. ಎಂಲಾವಿಯೋ 264 ಬಾಟಲ್, ಒಟ್ಟು ಮೌಲ್ಯ 20,59,200 ರೂಪಾಯಿ. ಜಾವೆಸೆಪ್ಟಾ ಇಂಜೆಕ್ಷನ್ 165 ಬಾಟಲ್, ಒಟ್ಟು ಮೌಲ್ಯ 5,45,490 ರೂಪಾಯಿ. ಇಂಜೆಕ್ಷನ್ ಫಿಲ್ಲಿಂಗ್ ಯೂನಿಟ್ 1 ಯೂನಿಟ್, ಒಟ್ಟು ಮೌಲ್ಯ 5 ಲಕ್ಷ. ಟಿವಿನ್ಸ್ IV ಬಾಟಲಿಗಳು 44 ಬಾಟಲ್, ಒಟ್ಟು ಮೌಲ್ಯ 2,06,910 ರೂಪಾಯಿ. ಟಿಗ್ನೆಟ್ ಇಂಜೆಕ್ಷನ್ 44 ಬಾಟಲ್, ಒಟ್ಟು ಮೌಲ್ಯ 2,06,888 ರೂಪಾಯಿ. HDU ಇಂಜೆಕ್ಷನ್ 190 ಬಾಟಲ್, ಒಟ್ಟು ಮೌಲ್ಯ 1,48,960 ರೂಪಾಯಿ. ಪ್ಯಾಕೇಜಿಂಗ್ ಸಾಮಗ್ರಿಗಳು 2 ಬಾಕ್ಸ್, ಒಟ್ಟು ಮೌಲ್ಯ 75,000. ನಕಲಿ ಲೇಬಲ್ ಮತ್ತು ಸ್ಯಾಂಪಲ್ಸ್ ಒಟ್ಟು ಮೌಲ್ಯ 2 ಲಕ್ಷ. ಒಟ್ಟು ವಶಪಡಿಸಿಕೊಂಡ ಮೊತ್ತ 4,91,49,575 ರೂಪಾಯಿ. ಇನ್ನು ದಾಳಿ ವೇಳೆ ವಶಪಡಿಸಿಕೊಂಡ ನಕಲಿ ಔಷಧಿಗಳು ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಹೆಚ್ಚು ಪೂರೈಕೆ ಆಗ್ತಿದ್ವು ಅನ್ನೋ ಆತಂಕ ಮೂಡಿದೆ. ಈ ಆಘಾತಕಾರಿ ಘಟನೆ ಬಗ್ಗೆ ಆರೋಗ್ಯ ಸಚಿವ UT ಖಾದರ್ ಆತಂಕ ವ್ಯಕ್ತಪಡಿಸಿದ್ದು, ಈ ಜಾಲದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಸಮಗ್ರ ತನಿಖೆ ನಡೆಸೋ ಜೊತೆಗೆ ಇನ್ಮುಂದೆ ಇಂಥ ಘಟನೆ ಮರುಕಳಿಸದ ರೀತಿಯಲ್ಲಿ ಕ್ರಮಕ್ಕೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಇದು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದೀಗ ಬಿಡದಿಗೆ ಮಾತ್ರವಾ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಇಂಥ ಜಾಲ ಇದೆ ಅಂತ ಪತ್ತೆ ಹಚ್ಚಬೇಕು. ಒಬ್ಬನ ಮಾಡ್ತಿದ್ದಾನ, ಇವನ ಬಗ್ಗೆ ಇನ್ನೂ ಕೂಡ ಸೈಂಟಿಸ್ಟ್ನವರಲ್ಲಿ ಎಲ್ಲಿದ್ದಾರಂತ ಕೂಡ ನೋಡಬೇಕು. ಎರಡನೇದು ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದೆ. ಈಗ ನಮಗೆ 2 ಮಾತ್ರ ಮಾಹಿತಿ ಸಿಕ್ಕಿದೆ, ತೆಲಂಗಾಣ ಮತ್ತು ಹಿಮಾಚಲ. ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇಂಥ ನಕಲಿ ಘಟಕ ಅಲ್ಲಿದೆ ಅಂತೇಳಿ ಇವತ್ತು ನೋಡೋದು ವಿಚಾರ ಇತ್ತಾಗಬೇಕು. ಮತ್ತು ಯಾವ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಯಾರೇ ಇದರಲ್ಲಿ ಮೇಯ್ನ್ ಇದ್ದಾರೆ, ಇದೆಲ್ಲ ದೊಡ್ಡ ಮಟ್ಟದ ಪತ್ತೆ ಹಚ್ಚೋ ಕೆಲಸ ಆಗಬೇಕಾದ್ರೆ
ಇದು ನಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿಯಾಗಿ ಕಾರ್ಯಾಚರಣೆ ಮಾಡಲೇಬೇಕಾಗ್ತದೆ. ಇಲ್ಲಿ ತಯಾರಾದ ನಕಲಿ ಔಷಧಿ ಎಲ್ಲಿ ಹೋಗ್ತಿತ್ತು, ಯಾರ ಮೂಲಕ ರವಾನೆ ಮಾಡಲಾಗ್ತಿತ್ತು, ಹಾಗೆಯೇ ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗ್ತಿದ್ದ ಅನ್ನೋದ್ರ ಬಗ್ಗೆಯೂ ತನಿಖೆ ಮಾಡಬೇಕಿದೆ. ಕೇವಲ ಹಣದ ಆಸೆಗಾಗಿ ಜೀವ ಉಳಿಸುವ ಔಷಧಿಯನ್ನೇ ವಿಷವಾಗಿ ಪರಿವರ್ತಿಸಿದ ಈ ಜಾಲಕ್ಕೆ ಕಠಿಣ ಶಿಕ್ಷೆ ಆಗಬೇಕಿದೆ. ಸದ್ಯ ಕಿಂಗ್ ಪಿನ್ ಶೋಧ ಮುಂದುವರೆದಿದ್ದು, ಯಾವೆಲ್ಲ ಆಸ್ಪತ್ರೆ ಹಾಗೂ ಮೆಡಿಕಲ್ ಸ್ಟೋರ್ಗಳಿಗೆ ಈ ನಕಲಿ ಔಷಧ ರವಾನೆಯಾಗಿದೆ ಎಂಬ ಭಯಾನಕ ಸತ್ಯ ತನಿಖೆಯ ಬಳಿಕವಷ್ಟೇ ಹೊರಬೀಳಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.